जय मंगलम जय नमः पार्वती शिव हर हर महादेव हर ओम गुरुर्ब्रह्मा गुरुर्विष्णु गुरुदेवो महेश्वरा गुरवे साक्षात् परब्रह्म तस्मै श्री गुरवे नमः तस्मै श्री गुरवे नमः. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಜಗನ್ಮಾತೆ ಜಗಜ್ಜನನಿಯಾದಿ ಶಕ್ತಿ ಕಾಳಮ್ಮನ ಪಾದಕ್ಕೂ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀಮನ್ನಿರ್ಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮತ್ತರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿ ಪಾದಕ್ಕೆ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ, ಯಾಜ್ಞವಲ್ಕ್ಯರು ಮೈತ್ರಿಯನ್ನು ಕುರಿತು ಉಪದೇಶವನ್ನು ಮಾಡಕತ್ತಿದ್ರು. ಪಂಚಮಹಾಭೂತಗಳ ಬಗ್ಗೆ ಹೇಳಿದರು. ಇದು ಶರೀರ ಪಂಚಮಹಾಭೂತದಿಂದ ಆಗೈತಿ, ಇದು 25 ತತ್ವದಿಂದ ಆಗೈತಿ, ಮತ್ತು ಇವು ಪಂಚ ಜ್ಞಾನೇಂದ್ರಿಯ ಇದ, ಪಂಚಕರ್ಮೇಂದ್ರಿಯ ಇದ, ಪಂಚಪ್ರಾಣ ಇದ, ಮನಸ್ಸ ಬುದ್ಧಿ ಚಿತ್ತ ಅಹಂಕಾರ ಅನ್ನತಕ್ಕಂಥವು ಇದನ್ನು ದಾಟಿ ಯಾವುದು ಐತಲ್ಲ ಅದೇ ನೀನು ಅಂತ ಉಪದೇಶ ಮಾಡಿದರು. ನೀನು ನೀ ಆ ಬೆಳಕು ಐತಲ್ಲ, ಆ ಬೆಳಕನ್ನ ನೀ ಆನಂದ ಸ್ವರೂಪದಿಯಲ್ಲ ಅದೇ ನೀ ಪರಬ್ರಹ್ಮ ವಸ್ತು ಅಂತ ಹೇಳಿದರು. ವಿಶ್ವದೊಳಗೆ ಸದಮಳಾತ್ಮನ ಪೇಳಿದವರು ಯಾರು ಉಂಟು? ಇಲ್ಲಿವರೆಗೆ ಯಾರೂ ಕೇಳಕ್ಕೆ ಬಂದಿಲ್ಲ. ವಿಶ್ವದೊಳಗೆ ಪರಮಾತ್ಮನನ್ನು ತಿಳಿಸ್ಕೊಡತ್ತೆ ಇಲ್ಲಿವರೆಗೆ ಯಾರೂ ಕೇಳಿಲ್ಲ. ನೀ ಭಾಳ ಪುಣ್ಯದಕ್ಕೆ ನೋಡು, ಮೈತ್ರಿಗೆ ಹೇಳ್ತಾರೆ, ನೀ ಭಾಳ ಪೂರ್ವ ಜನ್ಮದ ಪುಣ್ಯದಕ್ಕೆ ಸುಕೃತ ಪುಣ್ಯದಕ್ಕೆ ನೀ ಇದನ್ನು ಕೇಳ್ತಿ ಅಂದ್ರೆ ಹೇಳ್ತಾನೆ. ಆಕಾಶದ ಲಕ್ಷಣವನ್ನು ಹೇಳ್ತಾನೆ ಕೇಳಂದ್ರೆ ಅವರು. ಆಕಾಶದ ಲಕ್ಷಣ ಯಾವುದ್ರಿ ಅಂತ ಕೇಳಿದರೆ, ಇರಲೆಡೆಯಾಗಿ ಸುಶಿರ ರೂಪವಾಗಿ ಸುಸ್ಥಿರ ರೂಪವಾಗಿ ಸೂಕ್ಷ್ಮಭರಿತಮಾಗಿ ವರಶಬ್ದ ಗುಣಯುತಮಾಗಿರಲದು ಅರಿವು ಅಂಬರವೆಂದು. ಇದು ಆಕಾಶದ ಲಕ್ಷಣ ರೀ. ಇದು ಪ್ರತಿಯೊಂದಕ್ಕೂ ಲಕ್ಷಣ ಇರಲೇಬೇಕು. ಅದ್ರಾಗ ನಮ್ಮಪ್ಪರ ಲಕ್ಷಣ ಇಲ್ಲದ ಯಾವ ಶಾಸ್ತ್ರವನ್ನು ಹೇಳುವುದಿಲ್ಲ. ಅಜ್ಜವ್ರ ಮನುಷ್ಯನಿಗೆ ಹಿಡ್ಕೊಂಡು ಎಲ್ಲಕ್ಕೂ ಲಕ್ಷಣಗಳದಾವ. ಈಗೊಂದು ನೋಡ್ರಿ, ನೀವು ಕನ್ಯಾ ನೋಡಕ್ಕೆ ಹೋಗಿದ್ರಿ ಅಂತ ತಿಳ್ಕೊಡ್ರಿ. ಏನು ಕೇಳ್ತಾರೆ? ಮನೆಗೆ ಬಂದರ್ಪ್ಲೆ ಹುಡುಗಿ ಲಕ್ಷಣವಂತದಾಳನಂತ ಕೇಳ್ತಾರೆ. ಲಕ್ಷಣ ಭಾಳ ಐತಿ ಹುಡುಗಿದು, ಆಕಿನ ಮಾಡ್ಕೊಂಡ್ರೆ ಚಲೋ ಆಕೈತಿ ನೋಡು, ಲಕ್ಷಣದಾಳು ಹೀಗೆ ಹೇಳ್ತಾರೆ. ಅದರ ಸಲುವಾಗಿ ಪ್ರತಿಯೊಂದು ಶಾಸ್ತ್ರಕ್ಕೂ ಲಕ್ಷಣ ಇತ್ತು ಪುಣ್ಯಾತ್ಮರೇ. ಇದು ಆಕಾಶದ ಲಕ್ಷಣ ಆಯಿತು. ವಾಯುವಿನ ಲಕ್ಷಣ ಏನು ಅಂತ ಕೇಳಿದರೆ, ಚಲಿಸುವೆಚ್ಚರಿಸುವ ತೊಳಲುವ ರೂಪಿಂದೆ, ಸಲೆಶಬ್ದ ಸ್ಪರ್ಶ ಗುಣದಿಂದೆ, ಬಲಮುಳ್ಳದಾಗಿರಲದು ವಾಯುವೆಂದರಿ ಲಲನೆ ಮೈತ್ರಿ ನಿನ್ನೊಲುವಿನಿಂದೆ. ಆಕಾಶದ ಲಕ್ಷಣ ಹೇಳ್ರು, ಇದು ವಾಯುವಿನ ಲಕ್ಷಣ ಹೇಳ್ರು. ಆಕಾಶ ಏನು ಮಾಡೈತಿ ಅಂದ್ರೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟ ತೀರಾಕ.
ಆಕಾಶ ಭೂಮಿಗೆ ಆಕಾಶಕ್ಕೆ ಏಕಿತ್ತಂದ್ರೆ ನಾವು ಇರೋದು ಎಲ್ಲಿತ್ತು, ಇರಾಕ ಸ್ಥಾನ ಇರ್ತಿರ್ಕಿಲ್ಲ. ಮೈತ್ರಿ ಇದನ್ನು ಅವಕಾಶವನ್ನು ಮಾಡಿಕೊಟ್ಟದ ನಮಗೆ ಆಕಾಶ. ಇರಾಕ ಸ್ಥಾನ ಕೊಟ್ಟತಿ, ಪಳ್ಳ ಐತಿ, ಸೂಕ್ಷ್ಮ ಐತಿ, ಭರಿತಮಾಗೈತಿ, ಎಲ್ಲ ಕಡೆ ಸಂಪೂರ್ಣ ಭರಿತಮಾಗೈತಿ ಅಂತ ಹೇಳಿದ್ರು ಆಕಾಶದ ಲಕ್ಷಣವನ್ನು. ವಾಯು ಲಕ್ಷಣ ಚಲಿಸುವೆಚ್ಚರಿಸುವ ತೊಳಲುವ ರೂಪಿಂದೆ, ಸಲೆಶಬ್ದ ಸ್ಪರ್ಶ ಗುಣದಿಂದೆ, ಬಲಮುಳ್ಳದಾಗಿರಲದು ವಾಯುವೆಂದರಿ ಲಲನಿ ಮೈತ್ರಿ ನಿನ್ನೊಲವಿನಿಂದೆ. ಗಾಳಿ ಚಲಿಸ್ತೈತ್ಲ, ಹಿಂಗೆ ಗಾಳಿ ಚಲಿಸ್ತೈತೆ. ಮನುಷ್ಯಾಗ ಶ್ವಾಸೋಚ್ಚಾಡಕ ಗಾಳಿ ಮೊದಲು ಬೇಕು. ಅದು ಗಾಳಿ ಬಿಟ್ಟುಗಳು ಎಲ್ಲ ಕಡೆ ಗಿಡಗಳು ಏನು ಮಾಡತ್ತಾವ, ತೊಳಲತ್ತಾವ, ಹಿಂಗೆ ಚಲಿಸ್ತೈತಿ. ಮನುಷ್ಯರಿಗೆ ಶ್ವಾಸೋಚ್ಚಾಡಕ ಬೇಕು ಗಾಳಿ. ಅದಕ್ಕಾಗಿ ಇದು ವಾಯುವಿನ ಲಕ್ಷಣ. ಇದನ್ನು ನೆರೆ ಕೇಳು ಅಂದ್ರು ಅವ್ರು. ನೆರೆ ಅಂದರೆ ಚೆನ್ನಾಗಿ ಕೇಳು. ಇನ್ನು ಅಗ್ನಿದು ಯಾವುದು ಅಂತ ಕೇಳಿದ್ರೆ, ದ್ರವಣ ಪಿಂಡ ಕರಣಾದಿ ರವಮುಖ್ಯವಾಗಿ ನಾಲ್ಕೆನಿಸುವ ವಿವಿಧ ರೂಪ ಗುಣದಿಂದೆ ನೆಲೆ ವನ್ಯದು ತಾನೇ ಲಲಿತಾಂಗಿನಿ. ಇದು ಅಗ್ನಿ ಲಕ್ಷಣ. ಅಗ್ನಿ ಇರ್ಲಿಕ್ಕೆ ನಮಗೆ ಇಲ್ಲಿ ಊಟ ಮಾಡಿದ್ದು ಅಗ್ನಿ ಏನು ಮಾಡ್ತೈತೆ ಅಂದ್ರೆ ಅದೆಲ್ಲ ಸುಡ್ತೈತದ. ಅಗ್ನಿ ಸುಟ್ಟು ಬಸ್ ಮಾಡ್ತೈತಿ ಒಳಗೆ. ನಮಗೆ ಅಗ್ನಿ ಇರ್ಲಿಕ್ಕೆ ನಡೆಯಂಗಿಲ್ಲ. ಮೊದಲ ನಾಡಿ ಹಿಡಿದು ನೋಡ್ತಾರೆ ಡಾಕ್ಟ್ರುಗಳು. ಏನು ಮಾಡ್ತಾರೆ ಅಂತ ಕೇಳಿದ್ರೆ ನಾಡಿ ಹಿಡಿದು ನೋಡ್ತಾರೆ. ಆ ಅಗ್ನಿ ಏನು ಮಾಡ್ತೈತಿ ಅಂದ್ರೆ ಊಟ ಮಾಡಿದ್ದೆಲ್ಲವನ್ನು ಸುಟ್ಟ ಭಸ್ಮವನ್ನು ಮಾಡ್ತೈತಿ. ಅದು ಅಗ್ನಿದು ಲಕ್ಷಣ ಅಂತ ಹೇಳಿದರು. ದ್ರವಣ ಪಿಂಡಕರಣಾದಿ ರವಮುಖ್ಯವಾಗಿ ನಾಲ್ಕೆನಿಸುವ ವಿವಿಧ ರೂಪ ಗುಣದಿಂದೆ ನಿಲೆ ವನ್ಯದು ತಾನೇ ಲಲಿತಾಂಗಿನಿ. ಇದು ಅಗ್ನಿ ಲಕ್ಷಣ. ಅಗ್ನಿನೂ ಐತಿದ್ರಾಗತ್ತೆ ಹೇಳಿದರು. ಇನ್ನು ಜಲದ ಲಕ್ಷಣ ಯಾವುದು ಅಂತ ಕೇಳಿದ್ರೆ, ಬೆಳಗುವ ಸಂತಾಪಿಸುವ ಸೊಲೆ ಮೇಲೆ ಕುಚ್ಚಳಿಸುವ, ಬೆಳಗುವ ಸಂತಾಪಿಸುವ ದ್ರವಣ ಉಚ್ಚಳಿಸುವ ಪಚಿಸುವ ನಿಜದಿಂದೆ ತಿಳಿಶಬ್ದ ಸ್ಪರ್ಶ ಗುಣದಿಂದೆ ನಿಲೆವನ್ಯದು ತಾನೇ ಲಲಿತಾಂಗಿನಿ. ಇದು ಅಗ್ನಿ ಲಕ್ಷಣ. ದ್ರವಣ ಪಿಂಡಕರಣಾದಿ ರವಮುಖ್ಯವಾಗಿ ನಾಲ್ಕೆನಿಸುವ ವಿವಿಧ ರೂಪ ಗುಣಗಳಿಂದೆ ಎಸೆಯುವುದು ಜಲವೆಂದು ಇವತ್ತಿ ಚಿತ್ತದೊಳವದರಿಪದು. ಅದ ಬೆಳಗುವ ಸಂತಾಪಿಸುವತ್ತ ಮಾಡಿದ್ದೆ. ದ್ರವಣ ಪಿಂಡಕರಣಾದಿ ಅದು ಯಾವುದು? ದ್ರವಣ ಪಿಂಡಕರಣಾದಿ ಲಕ್ಷಣದಿಂದೆ ರವಮುಖ್ಯವಾಗಿ ನಾಲ್ಕೆನಿಸುವ ವಿವಿಧ ರೂಪ ಗುಣಗಳಿಂದ ಎಸೆಯುವುದು ಜಲವೊಂದು ಯುವತಿ ಚಿತ್ತದೊಳವದರಿಪುವುದು. ಇದ ಜಲದ್ದು ಹೇಳಿದರು. ಬೆಳಗುವ ಸಂತಾಪಿಸುವ ಮೇಲೆ ಕುಚ್ಚಳಿಸುವ ಪಚಿಸುವ ನಿಜದಿಂದೆ ತಿಳಿಶಬ್ದ ಸ್ಪರ್ಶ ಗುಣದಿಂದೆ ನಿಲೆವನ್ನಿ ಅದು ತಾನೇ ಲಲಿತಾಂಗಿನಿ. ಅದು ಅಗ್ನಿದು, ಇದು ಜಲದ್ದು. ಇನ್ನು ಅತಿಶಯ ಮನೆ ಧೃತಿ ಕಾಠಿಣ್ಯ ಗೌರವ ಸ್ಥಿತವೆಂಬ ನಿಜದಿಂದೆ ಗಂಧಾದಿ ನೂತ ಗುಣದಿಂದೆ ತೋರ್ಪದನೆ ಮೇದಿನಿಯಂದು ನೀನಿಂತು ಬಗೆಯುವುದು. ಗಂಧ ಗುಣದಿಂದದು ಯಾವುದು?
ಮತಿವಂತೆ ನೀನಿಂತು ಬಗೆಯುವುದು. ಮೇದಿನಿ ಅಂತಂದ್ರೆ ಭೂಮಿದಾಯಿತು. ಈ 5 ಲಕ್ಷಣಗಳನ್ನು ಹೇಳುವವರಾದ್ರೆ ಪುಣ್ಯಾತ್ಮರೇ. ಅದಕ್ಕೆ ಮನುಷ್ಯನಿಗೆ ಏನು ಬೇಕಪ್ಪ ಅಂತ ಕೇಳಿದರೆ ಪ್ರತಿಯೊಂದಕ್ಕೂ ಲಕ್ಷಣ ಮಾತ್ರ ಬೇಕು. ಇನ್ನು ದುಷ್ಟ ಲಕ್ಷಣಗಳು ಹೇಳ್ಯಾರಪ್ಪಾರ. ದುಷ್ಟ ಲಕ್ಷಣ ಚಲೋ ಲಕ್ಷಣಗಳ ಅದಾವ. ಈ ಲಕ್ಷಣವನ್ನು ತಿಳ್ಕೊಂಡು ನಮ್ಮ ಸ್ವರೂಪವನ್ನು ಒಳಗೆ ಏನೈತಿ ಏನಿಲ್ಲ. 76,000 ನಾಡಿಗಳದಾವ. ಇದು ತ್ವಚ ಐತೆ. ತ್ವಚ ಇರ್ಲಿಕ್ಕೆ ಏನು ಮಾಡಕ್ಕೆ ಬರ್ತದ? ಮಾಂಸೆಲ್ಲ ಹೊರಗೆ ಬೀಳ್ತಿತ್ತು, ಹೌದಲ್ರಿ? ಮಾಂಸೆಲ್ಲ ಹೊರಗೆ ಕಿತ್ತು. ಹೀಗಿರುವಾಗ ಪರಮಾತ್ಮ ಏನು ಮಾಡ್ಯಾನಪ್ಪ ಅಂತ ಕೇಳಿದ್ರೆ ಈ ತ್ವಚಾನನ ಮ್ಯಾಲೆ ಮಾಡ್ಯಾನ. ಭಾಳ ಉಪಕಾರ ಮಾಡ್ಯಾನ ನಮಗೆ. ಬಾಯಿಲೆ ಅನ್ನಕ ಬಾರದಷ್ಟು ತೀರಂಗಿಲ್ಲವನ ಸ್ಮರಣೆ. ಭಾಳ ಅಂದ್ರೆ ಭಾಳ ಉಪಕಾರ ಮಾಡ್ಯಾನ ಪರಮಾತ್ಮ. ಎಷ್ಟ್ರ ಮತ್ತು 2 ನಾಡಿ ಇಟ್ಟಾನ. ಎಷ್ಟ್ರ ನೋಡ್ರಿ. ಯಾರ ಒಂಚೂರು ಉಪಕಾರ ಮಾಡಿದ್ರೆ ಉಪಕಾರ ಮಾಡ್ಯಾರ ನಮ್ಗೆ ಅತಿವು. ಪರಮಾತ್ಮ ಇಷ್ಟೆಲ್ಲ ಉಪಕಾರ ಮಾಡ್ಯಾನಲ್ಲ. ಈ ಶ್ರೇಷ್ಠವಾದಂಥ ಶರೀರ ಕೊಟ್ಟಾನ. ಇದಕ್ಕೆ ನಾಡಿ ಕೊಟ್ಟಾನ. ಊಟ ಮಾಡಿದ ಪಚನಾಗ ಕೊಟ್ಟಾನ. ಎಷ್ಟು ಉಪಕಾರಿ ಅದಾನ್ರಿ ಪರಮಾತ್ಮ. ಅವನ ಸ್ಮರಣೆ ಮಾಡಲಿಕ್ಕೆ, ಅವನ ತಿಳಿಲಿಕ್ಕೆ ನಮ್ಮ ಮನಸ್ಸು ಒಲ್ಲೆತತಿ ಅತತಿಲ್ರಿ. ಪರಮಾತ್ಮ ಭಾಳ ಅಂದ್ರೆ ಭಾಳ ಉಪಕಾರಿ ಮಾಡ್ಯಾನ. ಉಪಕಾರಿ ಅದಾನ, ಕರುಣಾವುಳ್ಳವದಾನ. ಅವನೇ ಸದ್ಗುರು ರೂಪದಿಂದ ಬಂದ ಜ್ಞಾನೋಪದೇಶವನ್ನು ಮಾಡ್ತಾನ. ಅವನ ವಾಕ್ಯವನ್ನು ಕೇಳಕ್ಕೆ ಹೋಗುವುದಾಗುವುದಿಲ್ಲ. ನಮ್ಮ ಕೋಟಿ ಯಜ್ಞಗಳು ನಮ್ಮ ಗುರುವಿನ ವಾಕ್ಯವನ್ನು ಕೇಳಕ್ಕೆ ಹೋಗಬೇಕಾದ್ರೆ 1 ಕೋಟಿ ವಿಘ್ನಗಳತ್ರಿ. ಇಲ್ಲೇ ವಿಘ್ನಗಳದಾಗ ನಾವು ತೊಳಲಾಡಕತ್ತಿದ್ದೀವಿ, ಇಲ್ಲೇ ಬಳಲಾಡಕತ್ತಿದ್ದೀವಿ. ನಾವು ಗುರುವಿನ ಸಮೀಪಕ್ಕೆ ಹೋಗುವಲ್ಲೆವು. ಸದ್ಗುರುನಾಥ ಒಂದೊಂದು ಬಿಚ್ಚಿ ಹೇಳ್ತಾರ. ಶಿಷ್ಯ ಹೆಂಗಾದ್ರೆ ಉದ್ಧಾರ ಅದಾನು. ಶಿಷ್ಯನ ಉದ್ಧಾರ ಮಾಡಕ್ಕೆ ಪ್ರಯತ್ನವನ್ನು ಮಾಡ್ತಾರ ಗುರುಗಳು. ಯಾಕಂತ ಕೇಳಿದ್ರೆ ಅಜ್ಞಾನಿ ಐತಿದ, ಇದಕ್ಕೆ ಜ್ಞಾನವನ್ನು ಮಾಡಿ ಕೊಡಬೇಕು. ಈ ಅಜ್ಞಾನವನ್ನು ಹೋಗಿಸ್ಬೇಕಂಥೇಳಿ ಪ್ರಯತ್ನವನ್ನು ಮಾಡ್ತಾನೆ ಸದ್ಗುರುನಾಥ. ಅಂಥ ಸದ್ಗುರುನಾಥನಿಗೆ ನಾವು ಶರಣ ಹೋಗಿ ಅವರ ಪಾದದ ಮೇಲೆ 2 ತೊದಲು ನುಡಿ ಇಟ್ಟು ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮನೇ ನಮಃ. ಹರಿ ಓಂ. ಯಾರದು ಬಂದಿತ್ತು?